बंच जबरदस्त था। पेज का यूरिया का यूज नहीं, शुरू में ही वो सॉइल एप्लीकेशन ही देते पूरा, इसका पूरा जो भी है इसमें अलग ही जाता है। शुरू में ही देते थे, बाद में कुछ भी नहीं, ड्रिप से क्या थोड़ा यूरिया देने का रहता, कुछ तो कम गिरे तो थोड़ा ड्रिप से देते रहते, बस उतना ही, दूसरा कुछ ही। ಈ ವೆರೈಟಿದು ಸ್ಪೆಷಾಲಿಟಿ ಅದ. ಹಿಂಗೆ ಬಂಚ್ ಒಂದೇ ತಲೆ ಹಿಂಗೆ 10 20 ಇವು ಇರ್ತಾವೆ. ಇನ್ನೇನು ಒಂದೊಂದು ಅದಕ್ಕೆ ಮ್ಯಾಕ್ ಕಟ್ಬೇಕಂತ ಕಟ್ಲದೆ ಕಟ್ಗೆ ವಜ್ಜಿ ತೆಳಗಾಗ್ಯಾತಮ್ಮ ಜರ ವಜ್ಜಿ ನಾವು ಈಗ ಕಟ್ಟಿದೆ ಅಂದ್ರೆ ತೆಳ್ಕೊಂತದ್ರಿ ಅಂಟಿ ನಾವೇ ಬರ್ರಿ ಸರ್ ಈ ಕಡೆ ಬರ್ರಿ. ಇಲ್ಲಿ ಬೆಳಿ ಅದ ನೋಡ್ರಿ. ಇಲ್ಲ ಅದು ನಾ ಕೇಳ್ತೆ, ಅಲ್ಲಿನ ಮುಂದೆ ಕೇಳ್ತೇ ಬಿಡ್ರಿ. ಇಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಏನಾರ ಕೇಳ್ತೀರಿ. ಇದಕ್ಕೆ ನೀರಾಗ ಕೈ ಹಾಕಿಸಿ ಅಧ್ಯಕ್ಷ ಸಾಹೇಬ್ರಿಗೆ ಸ್ವಲ್ಪ ತೋರ್ಸಂಗ ಬರ್ರಿ ನಾಯಕರೇ.
ಸರ್ ನಮಸ್ಕಾರ. ನನ್ನ ಹೆಸರು ಸತೀಶ್ ಚಿಕನ್ಪುರಿ ಅಂತೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೀವಿ ಕಪಿಲಾಪುರ. ಇಲ್ಲಿ ಯಾವಾಗ ಭೀ ಬರ್ತೇವೆ ನಾವು. ಖರೆ ಅಂದ್ರೆ ಈಗ ಟಮಾಟ ಉದ್ಯಮ ಅಂತೇಳಿ ಹೆಸರು ಬಿದ್ದಾಗಿದ್ರಿ. ರವಿ ಪಾಟೀಲ್ ಅಂತಂದೇವು ಅಂದ್ರೆ ಟಮಾಟ, ಆ ಟಮಾಟ ಬೆಳಿತಾರಲ್ಲ ಅವ್ರ ಗೌಡ್ರ ಅಂತೇಳಿ ಎಲ್ಲರೂ ಕೇಳ್ತಾರ. ಮತ್ತು ನಾ ಪಂಚಾಯತ್ ಮೆಂಬರ್ ಇದ್ದ, ನಾ ಅಧ್ಯಕ್ಷ ಇದ್ದ, ಯಾವಾಗ ಭೀ ಲೇಬರಿಗೆ ಕಳಿಸ್ರಿ ಅದ ಗೌಡ್ರ ಒಂದು 20 ಸಾಕ್ರಿ, ಅದು 20 ಸಾಕಾಗಲ್ಲ ಸರ್. ಮತ್ತೇನದಂದ್ರೆ ನಮ್ಗೆ 60 ಮಂದಿ ಬೇಕು. ಯಾವಾಗ ಭೀ ಅದ್ರ ಕಡೆ ನಂಬಲ್ಲಿ ಈಗ ಕೆಲಸ ಇರಲೋಯ್ತು ಅಂದ್ರೆ ಎಲ್ಲ ಲೇಬರ್ ಪೂರ ಏನದಂದ್ರೆ ಟಾಟಾ ಸಮ್ ಆಗಲಿ, ಇದು ಬ್ಲೋರದಾಗಲಿ ಬಂದು ಇಲ್ಲಿ ಕೆಲಸ ಮಾಡಿ ಎಲ್ಲ ಬರ್ತಾರೆ ಸರ್. ನಂಬಲ್ಲಿ ಈಗ ತೋಟಗಾರಿಕೆ ಇಲಾಖೆದಿಂದ ಯಾವುದೂ ಸವಲತ್ತಿಲ್ಲ ಈ ಗೌಡ್ರಿಗೆ. ಆದ್ರೂ ಭೀ ಇವರು ಸ್ವತಃ ಇಂಟ್ರೆಸ್ಟ್ ಮಾಡಿ ಮಾಡ್ತಾರೆ. ಯಾವುದೋ ಗೌರ್ಮೆಂಟ್ ಸವಲತ್ತಿಂದ AD ಅವರಾಗಲಿ ಯಾರೇ ಆಗಿರಲಿ ತೋಟಗಾರಿಕೆ ಇಲಾಖೆದವರು ಇವ್ರಿಗೆ ಒಂದು ಮಿನಿ ಟ್ಯಾಕ್ಟ್ರು ಅದು ಇದು ಕೊಟ್ರೆ ಇನ್ನೂ ಭಾಳ ಹೆಲ್ಪ್ ಆಗ್ತದೆ. ಮತ್ತು ಯಾವಾಗ ಭೀ 25-40 ಜನ ಕೆಲಸ ಮಾಡ್ತಾರೆ ಇಲ್ಲಿ. ಅವ್ರದ್ದು ಭೀ ಫ್ಯಾಮಿಲಿಗೆ ಏನದ ಅಂತಂದ್ರೆ ಹೆಲ್ಪ್ ಆಯ್ತದ, ಇವ್ರಿಗೆ ಭೀ ಪ್ರೋತ್ಸಾಹ ಕೊಟ್ಟಂಗೆ ಆಯ್ತದ. ಎಲ್ಲ ರೈತರು ಏನದ ಅಂತಂದ್ರೆ ಗೌರ್ಮೆಂಟ್ ಸವಲತ್ತು ತಗೋತಾರೆ ಖರೆ ಅಂತಂದ್ರೆ ಅವ್ರು ಏನೂ ಕೆಲಸ ಮಾಡ್ತಾ ಇಲ್ಲ. ಇವ್ರು ಏನು ಭೀ ಇಲ್ಲ, ಯಾರು ಭೀ ಗೌರ್ಮೆಂಟ್ ಸವಲತ್ತಕ್ಕೆ ಒಟ್ಟ ಹೋಗಲ್ಲ. ಇವರು ಎಲ್ಲ ಮಾತಲ್ಲಿ ಏನದ ಇವರೇ ಮಾಡ್ಕೊಂಡು ನಡೆದಾರೆ ಸರ್. ಯಾರ ರೈತರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಯಾರು ಭೀ ಬಂದು ಸಲಹೆ ತಗೋಬೋದು. ಗೌಡ್ರು ಟೈಮ್ ಕೊಡ್ತಾ ಇಲ್ಲತ್ತಾರ, ಅದೇ ನಮ್ದು ಇದದ. ನಾವೇ ಒಂದ್ಸಲ ಈಗ ನಮ್ಮಲ್ಲಿ 2 ಎಕರೆ ಹೊಲ ಅದ, ನಾ ಇದನ್ನು ಟಮಾಟ ಹಚ್ತೆ ಜೂನ್ದಾಗ. ಗೌಡ್ರು ಸಲಹೆ ತೊಗೊಂಡು ನಾ ಹಚ್ತೇನೆ. ಅಂದ್ರೆ ತಾವು ಅಂದ್ರೆ ತಮ್ಮ ಹತ್ರನೂ ಒಂದು ಭೂಮಿ ಇದೆ ಸರ್? ನಿಮ್ಮ ಹತ್ರ ಇದೆ ರೀ ಸರ್. ಎಷ್ಟು ಎಕರೆ ಇದೆ ಸರ್? ನಮ್ಗೆ 2 ಎಕರೆ ಇದೆ. 2 ಎಕರೆ ಇದೊಂದ್ಸಲ ಟಮಾಟ ಹಚ್ತೇರಿ. ನಿಮ್ಮ ಮುಂಚೆ ಏನು ನಿಮ್ಮ ಹೊಲದಲ್ಲಿ ಏನು ಬೆಳೆಸ್ತಾ ಇದ್ದೀರಾ ಸರ್ ತಾವು? ಸೋಯಾ ತೊಗರಿ ಹಾಕ್ತೇವ್ರಿ ಯಾವಾಗ. ಅಂದ್ರೆ ಇವಾಗ ಟಮಾಟ ಬಿತ್ತನೆ ಮಾಡ್ಬೇಕಂತ ನೀವು ಭೀ ಅನ್ಕೊಂಡಿದ್ದೀರಿ. ಅಂದ್ರೆ ಅದಕ್ಕೆ ಮಾದರಿ ಅವ್ರು ರವಿ ಸರ್ ಆಗ್ಯಾರ ಮಾದರಿ. ಹಾಂ ರೀ, ಅವ್ರ ಗೈಡ್ಲೈನ್ಸ್ ತೊಗೊಂಡೆ ನಾವು ಜೀವನದಾಗ ಹಚ್ಬೇಕಂತ ಹೇಳಿ ಎಲ್ಲ ಇದು ಮಾಡಿದೆ ಸರ್. ನಾನು ಲಕ್ಷ್ಮಣ್ ರಾಠೋಡ್ ಅಂತ, ನಂದು ಮಮದಾಪುರ ತಾಂಡ. ಮತ್ತು ನಾನು ಇಲ್ಲಿ ಒಂದು 20 ವರ್ಷ ಹಿಡ್ಕೊಂಡು ಇಲ್ಲಿ ಪಾಟೀಲ್ ಅವ್ರ ಬಳಿ ಬರ್ತಾಯಿದ್ದೇನೆ. ಭಾಳಷ್ಟು ಅವರಿಗೆ ರೈತರದು ಬಗ್ಗೆದಾಗ ಭಾಳಷ್ಟು ನಾಲೆಜು. ಮತ್ತು ಇವತ್ತಿನ ಡೇಟಿನಾಗ ನಮ್ಮ ಬೀದರ್ ಜಿಲ್ಲೆದಾಗ ಇದು ಟಮಾಟ ಆಗಲಿ ಅಲ್ಲ ಆಗಲಿ ಇವು 2 ಬೆಳೆ ಬೆಳೆಸಂಥ ಸಲಹೆ ಬಹಳಷ್ಟು ಇದೆ ಅವ್ರ ಬಳಿ. ಮತ್ತು ನಮ್ಮ ಹಳ್ಳಿ ಬಳ್ಳಿ ಯಾರು ಜನರು ಅವ್ರ ಬಳಿ ಭೂಮಿ ಇದ್ದಂಥವ್ರು ಯಾರೇ ಏನಂತಂದ್ರೆ ಅವ್ರು ಯಾವಾಗೂ ನಾನು ಭೀ ಒಬ್ಬ ರೈತ ಇದ್ದೇನೆ, ನಾನು ಇಷ್ಟು 1 ಎಕರೆಗೆ ಒಂದಿಷ್ಟು ಬೆಳೆಸಬೇಕು ಅಂತಗಾರ ಅವ್ರು ಸಲಹೆ ತೊಗೋಬೋದು ಅಂದ್ರೆ ಇಲ್ಲಿ ಬರ್ಬೋದು. ಎಲ್ಲರಿಗೆ ಸಲಹೆ ಕೊಡ್ಲಕ್ಕೆ ಅವ್ರು ಟೈಮ್ ಕೊಡ್ಲಕ್ಕೆ ರೆಡಿ ಇದ್ದಿದ್ದಾರೆ. ಮತ್ತು ಈಗ ಅವ್ರನ್ನಲ್ಲಿ ಇಲ್ಲಂದ್ರೆ ಒಂದು 50 ಜನರದು ಮನೆ ನಡೀತಾ ಇದ್ದೆ. ಒಬ್ಬರ್ಲಿಂದ ಒಂದು 50 ಜನರ ಮನೆ ನಡಿಬೇಕಂದ್ರೆ ಏನು ಸಣ್ಣ ವಿಷಯ ಇಲ್ಲ. ಯಾಕಂತಂದ್ರೆ ಒಬ್ಬರದು ಒಂದು ಮನೆ ಒಂದು ಪಾಡಿಗೆ ನಾವು ಬಾಳೆ ಮಾಡ್ಬೇಕಂದ್ರೆ ಭಾಳಷ್ಟು ಕಷ್ಟ. ಅಂದ್ರೆ ಅವ್ರ ತಲೆಲಿಂದು ಇಷ್ಟು ಜನರದು ಎಲ್ಲರಿಗೆ ಏನದ ಅಂದ್ರೆ ತಗೊಂಡು ಇವತ್ತು ಈ ಸಲಹೆ ತೊಗೊಂಡು ಇವತ್ತು ಬೆಳೆಸ್ತಾ ಇದ್ದಾರೆ ಭಾಳಷ್ಟು. ಮತ್ತು ನಮಗೂ ಒಂದು 20 ಎಕರೆ ಭೂಮಿ ಇದೆ. ಈಗ ನಾವು ಮುಂದೆ ಏನದ ಅಂದ್ರೆ ಅವ್ರ ಸಲಹೆ ತೊಗೊಂಡು ನಾವು ಒಂದು 5 ಎಕರೆ ಮಾಡಬೇಕೆಂಬುದು ನಮ್ಮಲ್ಲಿ ಇದೆ. ಅದಕ್ಕಾಗಿ ಎಲ್ಲರಿಗೆ ಏನದ ಅಂದ್ರೆ ಅವರಪ್ಪಲೆ ಎಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ರೈತ ಪೋಸ್ಟ್ ಹೆಮ್ಮೆಲಿಂದು ಎಲ್ಲರೂ ಏನದಂದ್ರೆ ಈ ಅವ್ರು ಮಾಡೋಂಥ ಸಲಹೆಗಳು ಮಾಡಿ ಭಾಳಷ್ಟು ಮುಂದೆ ಬರಬೇಕು ನಮ್ಮ ರೈತರಂತ ನಾವು ಎಲ್ಲರಿಗೂ ಏನದಂದ್ರೆ ತುಂಬ ಅಭಿಪ್ರಾಯದಿಂದ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಅಜಯ್ ಅಂತಂದು, ನಮ್ಮ ಗೌಡರು ಹೊಲದ ಪಕ್ಕದ ನಿವಾಸಿ ಆಗಿದ್ದೀನಿ. ಇವಾಗ ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ರೈತ ಆತ್ಮಹತ್ಯೆ ಅಂತಂದು ಸುಮಾರು ಜನ ಎಲ್ಲ ಸಂಕಷ್ಟದಲ್ಲಿ ಬೀಳ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ಎಲ್ಲರೂ ನಮ್ಮ ಗೌಡರು ಅಂಥವ್ರಿಗೆ, ರವಿ ಪಾಟೀಲ್ ಅಂಥವ್ರಿಗೂ ಅಗ್ರಿಕಲ್ಚರ್ ಉದ್ಯಮ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ನೋಡಿದ ಮೇಲೆ ಗೊತ್ತಾಗ್ತದ. ನಾನು ವಿಚಾರ ಮಾಡ್ತಿದ್ದೆ, ಇದು ಹೊಲ್ದಾಗ ಕೆಲಸ ಮಾಡಿದ್ರೆ ಏನು ದುಡಿಮೆ ಆಗ್ತದ, ಏನು ಗಳಿಸ್ಬೋದು ಅಂತ. ಆದ್ರೆ ಒಂದು ರೈತನು ಕೋಟಿಗಟ್ಟಲೆ ಗಳಿಸ್ಬೋದು ಅಂತಂದು ನಾನು ಇವ್ರ ಹತ್ರ ನೋಡಿದ ಮೇಲೆನೆ ಒಂದು ಮಾದರಿಯಾಗಿರೋದು. ನಾನು ಎಲ್ಲ ಯುವ ಜನರಿಗೆ ಹೇಳೋದು ಒಂದೇ, ನಾವು ಎಲ್ಲ ಕೆಲಸ ಮಾಡ್ತೀವಿ, ಆದರೆ ನಾವು ನೆಲದಿಂದ ಹುಟ್ಟಿರೋದು, ನೆಲ ಏನು ಯಾವ ರೀತಿ ಇಲ್ಲಿ ಕೆಲಸ ಮಾಡಬೇಕು ಅಂತಂದು ನಾವು ಇಂಥವ್ರ ಜೊತೆ ಏನದ ಅಂದ್ರೆ ಮಾದರಿ ತಗೊಂಡು ನಾವು ಯಾವುದೇ ರೀತಿ ಅಗ್ರಿಕಲ್ಚರಲ್ಲೂ ಒಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಿ ಸುಮಾರು ಜನರಿಗೆ ಏನದ ಅಂತಂದ್ರೆ ಹೊಲದಲ್ಲಿ ಕೆಲಸ ಕೊಡುವಂಥ ರೀತಿ ನಾವೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಂದು ಹೇಳ್ತೀವಿ. ಮತ್ತು ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ನಾವು ರೈತರಿಗೆ ಅಂತ ಹೇಳ್ತೀವಿ.
ಇಂಥ ರೈತರು ಏನದ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಹೋದ್ರೆ ಮಿಕ್ಕಿದವ್ರು ಏನು ಮಾಡಬೇಕು ಅಂತ ಇವತ್ತು ಎಷ್ಟೋ ಜನ ಹೊಲ ಎಲ್ಲ ತೆಗೆದಾಕಿ ರಿಯಲ್ ಎಸ್ಟೇಟು ಪ್ಲಾಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಇಂಥ ಬರಡು ಭೂಮಿಗೂ ಈ ರೀತಿ ಏನದ ಅಂತಂತಂದ್ರೆ ಇಷ್ಟು ಒಳ್ಳೆ ರೀತಿ ಉದ್ಯಮ ಮಾಡ್ಬೋದು ನಾವು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಅಂತಂದು ನಮ್ಮ ಏನದ ರವಿ ಪಾಟೀಲ್ ಅಂತವ್ರು ಸರ್ ನೋಡಿಕೊಂಡು ನಾವು ಕಲಿಬೇಕು ಅನ್ನೋದು. ಮುಖ್ಯವಾಗಿ ಹೊಲದಲ್ಲಿ ನಾವು ರೈತರ ಮಕ್ಕಳು, ನಮ್ಮ ತಂದೆ ತಾಯಿನೂ ಎಷ್ಟೋ ವರ್ಷಗಟ್ಲೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಷ್ಟು ಹೊಲದಲ್ಲಿ ಹಾಕ್ತಾರೋ ಅದಕ್ಕಿಂತ ಜಾಸ್ತಿ ತೆಗಿಯಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆದರೆ ಇದರಲ್ಲಿ ಒಂದು ಕರೆಕ್ಟ್ ಗೈಡ್ಲೈನ್ಸು, ಕರೆಕ್ಟ್ ಒಂದು ವೇ, ಅಗ್ರಿಕಲ್ಚರಲ್ಲಿ ನಾವು ಯಾವ ರೀತಿ ಮಾಡಬೇಕು, ಒಂದು ಸಿಸ್ಟಮೆಟಿಕ್ ಒಂದು ಯಾವ ರೀತಿ ಯಾವ ಟೈಮಿಗೆ ಯಾವ ಬೀಡ್ಸ್ ಹಾಕಿ ನಾವು ಬೆಳಿಬೇಕು ಅಂತ ಅನ್ನೋದು ರೈತರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದರೆ ಈ ರೀತಿ ಏನಿದೆ ಲಕ್ಷ ಕೋಟಿಗಟ್ಟಲೆ ಗಳಿಸ್ಬೋದು ಅನ್ನೋದೊಂದು ಮಾದರಿ ಇದೆ. ಯುವಕರು ಎಲ್ಲರೂ ಏನಿದೆ ಅಂತಂದ್ರೆ ಇವತ್ತು ಅಲ್ಲಿ ಬೆಂಗಳೂರು, ಡೆಲ್ಲಿ, ಮುಂಬೈ ಅಂತ ಹೋಗಿ ಕೆಲಸ ಮಾಡೋ ಬದಲು ಈ ರೀತಿ ಯಾವ್ದಾದ್ರು ಹೊಲ ಲೀಸಲ್ಲಿ ತಗೊಂಡು ನಮ್ಮ ಗೌಡ್ರ ಅಂತವ್ರದ್ದು ಮಾದರಿ ತಗೊಂಡು ನಾವು ಕೆಲಸ ಮಾಡಿ ಲಕ್ಷಗಟ್ಟಲೆ ಇಲ್ಲೇ ಗಳಿಸಿ ಒಂದ್ 4 ಜನಕ್ಕೆ ಉದ್ಯಮವನ್ನು ನಾವು ಕೊಡ್ಬೋದು ಅನ್ನೋದು ನಮ್ದು ಆಶೆ ಇದೆ. ಒಂದ್ ವೇಳೆ ಇಂಥವ್ರು ಯಾರಾದ್ರೂ ಸಮಸ್ಯೆಯಲ್ಲಿ ಇದ್ರು ರೈತರು, ದಯವಿಟ್ಟು ನಮ್ಮ ಗೌಡ್ರ ಅಂತರಿಗೆ ವಿಸಿಟ್ ಮಾಡ್ರಿ, ಮತ್ತ ಅವರಿಂದ ಒಂದು ನಾಲೆಜ್ ತಗೊಳ್ರಿ, ಯಾವ ರೀತಿ ಕೆಲಸ ಮಾಡಬೇಕು, ಸಿಸ್ಟಮ್ಯಾಟಿಕ್ಲಿ ನಾವು ಯಾವ ರೀತಿ ಅಗ್ರಿಕಲ್ಚರಲ್ಲೂ ನಾವು ಬೆಳವಣಿಗೆಯನ್ನು ಹೊಂದಬೇಕು ಅನ್ನೋದು ನಾವು ತಿಳ್ಕೊಬೇಕಂತ ಆಶಿಸ್ತೀನಿ. ಹೊನ್ನಿಕೆರೆ ಗ್ರಾಮದ ರೈತ ಇದ್ದೀನಿ. ನಮ್ಮ ಗೌಡ್ರ ಹತ್ರ ಹೋಗಿ ನಾವು ಎಲ್ಲ ಸಲಹೆಗಳು ತೊಗೋತೀವಿ. ಅವ್ರು ಮಾಡತ್ತಿಗೆಲ್ಲ ನೋಡ್ಕೊಂಡು ಅವ್ರು ಬರೋ ಸಲಹೆ ತಗೊಂಡು ಹಿಂಗೆ ಮಾಡಂತ ಅವ್ರಿಗೆ ಹೇಳ್ತಾರೆ. ಅವರು ಹೇಳಿದ ಎಷ್ಟೋ ಜನರು ರೈತರು ಕೆಲಸ ಮಾಡ್ತಾರೆ. ಅವ್ರು ಹೇಳಿದ ಪ್ರಕಾರ ನಡೀತದೆ. ಟೊಮೆಟೊ ಬೆಳೆದಾಗ ಅವರು 50 ಎಕರೆ ಕೈಯಿಂದ ಬೆಳೆಸ್ತಾ ಇರ್ತಾರೆ, 30 ಎಕರೆ. ಅವರು ಯಾವಾಗ ಒಂದೊಂದು ಸಲ ಪೂರ ಲಾಸ್ನಾಗ ಹೋಯ್ತದ, 10 ಲಕ್ಷ 20 ಲಕ್ಷ ನೀರಾಗ ಹೋಗ್ಬಿಡ್ತಾರೆ. ಅದಕ್ಕೆ ಮತ್ತನೂ ಅವರು ಬಿಡಲಿಲ್ಲ, ಮತ್ತನೂ ಅದಕ್ಕೆ ಹಚ್ತಾನೆ ಇರ್ತಾರೆ, ಮತ್ತೆ ಬಾರ್ ತೆಗಿತಾ ಇರ್ತಾರೆ. ಯಾವಾಗ ನಾವು ಒಂದು ಸಲ 2 ವರ್ಷಕ್ಕೆ ಒಂದು ಸಲ ರೇಟ್ ಸಿಗ್ತದೆ, ಅಲ್ಲಿ ಕಳೆದ ರೊಕ್ಕ ಅಲ್ಲೇ ಹುಡುಕ್ತಾ ಇರ್ತಾರೆ. ಅವರು ಸಲಹೆ ಕೊಡ್ತಾರೆ ಎಲ್ಲರೂ ಸರಿಯಾಗಿ. ನಮ್ಮ ಕ್ಷೇತ್ರ ಬೀದರ ತಾಲೂಕಿನಲ್ಲಿ ಅವರಂಥ ರೈತರು ಯಾರೂ ಇಲ್ಲ. ಹೋದವ್ರಿಗೆ ಮನೆ 1 ಗಂಟೆ ಟೈಮ್ ಕೊಟ್ಟು ಮಾತುಕತೆ ಹೇಳಿ ಅವ್ರಿಗೆಲ್ಲ ಸಜೆಷನ್ ಕೊಟ್ಟು ಕಳಿಸ್ಬಿಡ್ತಾರೆ ಅವರು. ಮತ್ತೊಂದು ಎಲ್ಲರಿಗೆ ಬೇರೆ ಭೇದನೇ ಹೇಳೋರು, ಚಲೋ ಹೋಗ್ರಿ, ಚಲೋ ನೋಡ್ಕೊಂಡು ಚಲೋ ದುಡ್ರಿ, ಚಲೋ ಹೊಲದಾಗ ದುಡಿದು ಬಂದರೆ ಚಲೋ ಬದುಕ ಪಾಳಾಯ್ತದ. ಇಲ್ಲ ಆಗಲ್ಲ, ಈಗ ಒಂದು ಬಿಟ್ಟು ಮತ್ತೊಂದು ಗಾಡಿ ಶೋಕ್ ಮಾಡಿದ್ರೆ ಹೊಲಕ್ಕಂತ ಆಗಲ್ಲ. ಹೊಲದಾಗ ದುಡಿದ್ರೆ ಹೊಲ ಸಿಗ್ತದ. ಹಿಂಗೆ ಸರಿಯಾಗಿ ಮಾಡ್ಕೊಂಡು ಸರಿಯಾಗಿ ಬುದ್ಧಿ ಮಾತ್ರ ಕಳಿಸಿ ಕೊಟ್ಟು ಸಾಲ ಕೊಟ್ಟು ಕಳಿಸ್ತಾರೆ. ಯಾವಾಗ ಹೋದ್ರೆ ಇಜಿಟ್ ಕೊಡ್ತಾರೆ, ಬಾ ಅಂದರೂ ಬಂದು ಇಜಿಟ್ ಕೊಡ್ತಾರೆ ಅವ್ರು ಕೂಡ. ಅವರಿಂದ ಎಷ್ಟೋ ಜನರು ಬದುಕ್ಲತ್ತಾರೆ. ಅವ್ರ ಬಳಿ ಒಂದು 100 ಜನರು ಬದುಕ್ಲತ್ತಾರೆ ಅಂದರು. ಕೂಲಿ ಕಷ್ಟ ಮಾಡಿದ್ರೆ ಬಂದು, ರೈತರ ಬಂದರು, ಅವ್ರ ಬಗ್ಗೆ ಕೇಳ್ಕೊಂಡೋಗಿ ಎಲ್ಲರಿಗೆ ಅವ್ರ ನೆರಳಿನಲ್ಲಿ ಎಲ್ಲರೂ ಬದುಕೋದು ಹಾರಿದು ಅಂತ ತೋರಿಸ್ಕೊಡ್ತಾರೆ ಸರಿಯಾಗಿ. ಭೂಮಿಯಿಂದ ಪೂರ ಖಡಕನ್ನು ಕೆದರಿಕೆಯಿಂದ ಇಷ್ಟು ವರ್ಷಿಗೆ 20 ಲಕ್ಷ ಭೂಮಿ ಆಗ್ತದೆ. ತೆಗೆಯೋದು ಹಾಕೋದು ಮಾಡ್ತಾರೆ. ಇಂಥ ಕರ್ಕಿನಲ್ಲಿ ಬೆಳೆಸ್ತಾರೆ. ಅಂದ್ರೆ ಹಿರುಗೋಳು ಪುಣ್ಯದಿಂದ ಹಿರುಗೋಳು ಹೇಳಿದ ಮಾತಿನ ಮೇಲೆ ನಡೆದಾರೆ. ತಂದೆ ತಾಯಿ ಹೊಲದ ಮೇಲೆ ಅವ್ರ ಮೇಲೆ ನಡೆದ ಅವ್ರ ಪುಣ್ಯ ಅವ್ರ ಮೇಲೆ ಆಶೀರ್ವಾದದಿಂದ ಅವ್ರಿಂದ ಬದುಕ ಕಾರಣ ತೋರಿಸ್ತಾರೆ. ಇಂಥ ಹೊಲದಲ್ಲಿ ಏನು ಬೆಳೆಯಲ್ಲ, ಪರಂತು ಅವ್ರು ಬಂಗಾರ ಅಂತ ಬೆಳೆಸ್ತಾರೆ ಮೆಹನತ್ ಮಾಡಿ. ಅವರಿಂದ ಬೆಳೆಸೋದು ಆಗತ್ತೆ, ಮತ್ತೆ ಯಾರಲ್ಲೂ ಆಗಲ್ಲ. ಅವ್ರ ಸಲಹೆ ಕೇಳಿದ್ರೆ ಅವ್ರಿಂದ ಅವನು ಸ್ವಲ್ಪ ಮುಂದೆ ಹೋಗ್ಬೋದು. ಅವ್ರ ಸಲಹೆ ಕೇಳಿ, ಇಲ್ಲ ಸಲಹೆ ಕೇಳೋಕ್ಕಿಲ್ಲ ನಾವು ಹೋಗೋಕ್ಕಾಗಲ್ಲ. ಅವ್ರ ಥರದ ಯಾರನ್ನೂ ಮಾಡೋಕ್ಕೆ ಸಾಧ್ಯತೆಯೇ ಆಗೋದಿಲ್ಲ. ನಮ್ಮ ಹತ್ರ ಹೊನ್ನಿಕೆರೆ ಗ್ರಾಮದ ನಂತರ ಪೂರ ಧರಿವಾಳಾಗಿದ್ದಂಥ ಜಮೀನಿನಲ್ಲಿ ಮಾಡ್ತಾರೆ. ಇದೊಂದು ದೊಡ್ಡ ಸಾಧನೆ ಮಾಡ್ತಾರೆ ಅವರು. ಈ ಸಾಧನೆಯನ್ನು ಮಾಡೋಕ್ಕೆ ಯಾರಿಂದ ಆಗ್ತಾಯಿಲ್ಲ ಅವರು.